ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ ವೈಬ್ಸ್. ಇವತ್ತು ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಪ್ಪು ಸ್ಕೂಲಲ್ಲಿ ಡ್ಯಾನ್ಸ್ ಇದೆ, ಆದರೆ ನಮ್ನ ಯಾರನ್ನೂ ಕರ್ತಿಲ್ಲ, ಪೇರೆಂಟ್ಸೇ ಹೋಗಂಗಿಲ್ಲ. ಆನ್ಯುವಲ್ ಡೇ ಮಾಡ್ತಾ ಇಲ್ವಂತೆ ಇವತ್ತು. ಅಂದರೆ ಆನ್ಯುವಲ್ ಡೇ ಈ ಸಲ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ಸಿಂಪಲ್ ಆಗಿ ಸ್ಕೂಲಲ್ಲೇ ಡ್ಯಾನ್ಸ್ನ ಎಲ್ಲ ಮಾಡಿಕೊಂಡು ಅವ್ರೊಂದೊಂದು ಎಂಜಾಯ್ಮೆಂಟ್ನ ಸಿಂಪಲ್ ಆಗಿ ಮುಗಿಸ್ಕೊತವ್ರೆ. ಪೇರೆಂಟ್ಸ್ ಯಾರು ಹೋಗಂಗಿಲ್ಲ. ಡ್ಯಾನ್ಸ್ಗೆಲ್ಲ ರೆಡಿ ಮಾಡಿ ಕಳ್ಸಿದೀನಿ. ಏನಾದ್ರೂ ಡ್ಯಾನ್ಸ್ದು ವಿಡಿಯೋನ ಅವರು ವಾಟ್ಸಪ್ಪಲ್ಲಿ ಕಳ್ಸಿದ್ರೆ ನಾನು ಇದೇ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಚೇತನ್ ಏನ್ ಮಾಡ್ತಾ ಇದಾರೆ ನೋಡೋಣ. ಇವತ್ತು ಚೇತನ್ ಪಾಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಗಿಡಗಳನ್ನೆಲ್ಲ ನೀಟಾಗಿ ಹಾಕ್ತಾ ಇದ್ರು. ಕೆಲವೊಂದು ಹೋಗಿರೋದನ್ನ ತೆಗೆದು, ಹಾಗೆ ತುಳಸಿ ಗಿಡನೂ ಅಷ್ಟೇ ತುಂಬಾ ಹೈಟ್ ಆಗಿ ಬೆಳೆದಿತ್ತು. ಊರಿಂದ ಆಲ್ರೆಡಿ ತಂದು ಇಟ್ಕೊಂಡಿದೀವಿ, ಅಕಸ್ಮಾತ್ ಏನಾದ್ರೂ ಒಣಗಿದ್ರೆ ಇರ್ಲಿ ಅಂತ. ಹಾಗೆ ಗುಲಾಬಿ ಗಿಡನೂ ಅಷ್ಟೇ ಫುಲ್ ಎಲ್ಲ ನೀಟಾಗಿ ಚಿಗುರಿತ್ತು. ಇನ್ನೇನು ಸಮ್ಮರ್ ಅಲ್ವಾ, ಫುಲ್ ಹಾಳಾಗುತ್ತೆ. ಈಗ ಮಣ್ಣೆಲ್ಲ ಲೂಸ್ ಮಾಡಬೇಕು, ಲೂಸ್ ಮಾಡಿ ನೀರು ಹಾಕ್ತಾ ಇದ್ರೆ ನೀಟಾಗಿ ಬೆಳ್ಕೊಳ್ಳುತ್ತೆ. ಅದರಿಂದ ಈಗೆಲ್ಲ ಇವತ್ತು ರಜಾ ಇರೋದ್ರಿಂದ ಚೇತನ್ ಅವರೇ ಎಲ್ಲ ಮಾಡ್ತಿದ್ದಾರೆ. ನೀರು ಕೂಡ ಬರ್ತಿತ್ತು. ಇನ್ನೊಂಚೂರು ಇನ್ನೊಂದು ಅಡಿ ಬಂದ್ಬಿಟ್ರೆ ನಮ್ಮ ಚೇತನ ನಿಂತ್ಕೊಳ್ಳಿದ್ರ ಪಕ್ಕ ನೋಡೋಣ ಎಷ್ಟು ದೂರಕ್ಕಿಂತ ಗಂಟೆ ಹೋಗ್ತೈತೆ. ಇನ್ನೊಂದು ಅಡಿ ಬಂದ್ಬಿಟ್ರೆ ಹೈಟ್ ಅಷ್ಟೇ ಬರುತ್ತೆ. ಇಲ್ಲಿ ಕೆಳಗಡೆ ಎಲ್ಲ ನೀಟಾಗಿ ಚಿಕ್ಕಿಲ್ಲ, ಅವಾಗ ನೀಟಾಗಿ ಅದನ್ನ ಕಟ್ ಮಾಡಿದ್ರೆ ಬರ್ತಿತ್ತು. ಇನ್ನೇನು ಹೋದ್ಮೇಲೆ ಕಟ್ ಮಾಡ್ತಾ ಇದ್ವಿ, ಈಗ ಅಂಟ್ಕೊಂತ ಇದ್ದದು. ಕ್ಲೀನಿಂಗ್ ತಗೋಬಿಟ್ಟಿದ್ದೀರಾ. ನಮ್ ಗಾಡಿ ಎಲ್ಲ ಎಷ್ಟು ಚೆನ್ನಾಗಿ ವಾಶ್ ಮಾಡ್ಬಿಟ್ಟಿದ್ದೀರಾ. ಯಪ್ಪ, ಏನ್ ಸ್ಟೇಟ್ಮೆಂಟು. ನಾನು ಪ್ರತಿ ಶನಿವಾರನೂ ಕ್ಲೀನ್ ಮಾಡ್ತೀನಿ ಚೇತನ, ನೀವು ನೋಡಿಲ್ಲ ಅಷ್ಟೇ. ಕೆಲ್ಸಕ್ಕೆ ಹೋಗ್ತಿರಲ್ಲ, ಗಾಡಿ ಹೇಳಂಗಿರ್ಬೇಕು. ನೋಡೋಣ ನಮ್ಮ ಕ್ಲೀನ್ ಮಾಡೋಣ ಗಾಡಿನೇ ಹೇಳಿಲ್ಲ ಅಂದ್ರೆ ಏನ್ ಗಾಡಿ ಮಾತಾಡ್ತದ? ಗಾಡಿ ಮೈ ಮೇಲೆ ಕೊಡೆ ಮಾತಾಡುತ್ತೆ, ಕ್ಲೀನ್ ಆಗಿದ್ದೀನಾ ಇಲ್ವಾ ಅಂತ. ಚೇತನ ನಿಜವಾಗ್ಲೂ ಕ್ಲೀನ್ ಮಾಡ್ತೀನಿ ಚೇತನ. ಕ್ಲೀನ್ ಮಾಡ್ತೀನಿ ಎಲ್ಲ ಸುಳ್ಳೆಲ್ಲ ಹೇಗೆ ಇರ್ತದೆ. ನಂಬಲ್ಲ ಅಂದ್ರೆ ಏನ್ ಮಾಡೋದು. ಮನೇಲಿ ನೀರ್ ಖಾಲಿ ಆಗಿತ್ತು, ನೀರ್ ತರೋಣ ಅಂತ ಹೋದಾಗ ಅಪ್ಪು ಫೇವ್ರೆಟ್ ವಾಟರ್ ಮೆಲನ್ ಇತ್ತು. ಸರಿ ತಗೊಂಡ್ ಬರೋಣ ಅಂತ ತಂದೆ. ಅವ್ನ್ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಇದು ವಾಟರ್ ಮೆಲನ್, ಅಷ್ಟೊಂದು ಇಷ್ಟ ಪಡ್ತಾನೆ. ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ ತಗೊಬಂದೆ. ಅವ್ನ್ ಸ್ಕೂಲ್ಗೆ ಹೋಗಿದ್ದ, ಇಬ್ರು ಹೋಗಿ ಸ್ಕೂಲಿಂದ ಕರ್ಕೊಂಡ್ ಬರ್ತಾ ಇದೀವಿ. ಇವ್ರಿಗೆ ಏನಾದ್ರು ರಜಾ ಇತ್ತು ಅಂತ ಅಂದ್ರೆ ಇಬ್ರು ಬರ್ಬೇಕು ಅಂತ ಹಠ ಮಾಡ್ತಾನೆ. ಸೊ ಅದ್ರಿಂದ ಇಬ್ರು ಹೋಗಿದ್ದೋ ಕರ್ಕೊಂಡ್ ಬರಕ್ಕೆ ಇವತ್ತು. ಇಲ್ಲಿ ನಂಗೆ ಕೊಡಲ್ವೇನೋ ಚಾಕ್ಲೇಟು? ಕೊಡಲ್ಲ. ಯಾಕೆ ಕೊಟ್ಟಿದ್ದು? ಡ್ಯಾನ್ಸ್ ಮಾಡೋ ಹಬ್ಬ ಹೊಸ್ದಾಗಿ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಿದ್ನ ಡ್ಯಾನ್ಸ್ ಮಾಡೋ ಹಬ್ಬ ಅಂತ ಹೇಳ್ತಿದ್ದಾನೆ. ಏನೋ ಒಂದು ದೊಡ್ಡ ಸರ್ಪ್ರೈಸ್ ತಂದಿದೀವಿ, ದೊಡ್ಡ ಸರ್ಪ್ರೈಸ್. ಅದಿಷ್ಟು ಅಪ್ಪ ಆಯ್ತಲ್ಲ, ಅದಕ್ಕೆ ದೊಡ್ಡ ಸರ್ಪ್ರೈಸ್. ಬೇಕಾ? ತಿಂತ್ಯಾ? ಕಣ್ಮುಚ್ಕೋ, ಇಲ್ಲೇ ಕಣ್ಮುಚ್ಕೋ, ಇಲ್ಲೇ ಇರು ಆಯ್ತಾ? ಇಲ್ಲೇ ಕಣ್ಮುಚ್ಕೋ, ಆ ಕಡೆ ತಿರ್ಕೋ, ಆ ಕಡೆ ತಿರ್ಕೋ, ತಿರುಗಿದ್ಯಾ ಆ ಕಡೆ ನೋಡು. ಹಂಗೆ ಬೇಕಾ? ದೊಡ್ಡ ಸರ್ಪ್ರೈಸ್ ನನ್ಗೆ ಅಪ್ಪಂಗೆ. ಹಾಗೆ ಬಸ್ಸಾರ್ ಮಾಡೋಣ ಅಂತ ಮಾಡಿದ್ದೆ. ಹುರುಳಿಕಾಳೆಲ್ಲ ಬೇಯಿಸಿಟ್ಟಿದ್ದೆ. ಇದು ಪಲ್ಯ ಮಾಡ್ಬೇಕಿತ್ತು, ಆದ್ರೆ ಮಾಡೋ ಅಷ್ಟ್ರಲ್ಲಿ ಎಲ್ಲ ಹಾಗಾಗಿ ಹಾಕೊಂಡೆಲ್ಲ ತಿನ್ಬಿಟ್ರು. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನು ಹಾಗೆ ಹಾಕೊಂಡು ತಿಂದೆ. ವಾಟರ್ ಮೆಲನ್ ತಂದಿದ್ವಲ್ಲ, ಅವನಿಗೆ ತಿನ್ಸ್ಕೊಂಡು ಅವನು ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಕೂತಿದ್ದ. ಏನು ಹೇಳಂಗಿಲ್ವಂತೆ, ಎಲ್ಲ ಅವ್ನ್ ಮಾಡಿದ್ದೆ ಸುಮ್ನಿರ್ಬೇಕು ಅಂತ ಹೇಳ್ತಿದ್ದ. ಹಂಗ್ ಬಿಡಕ್ಕಾಗತ್ತ ನಾವು? ಕೆಲವೊಂದ್ ತಪ್ಪುಗಳನ್ನ ಮಾಡೇ ಮಾಡ್ತಾರೆ ಮಕ್ಳನ್ನ. ಆ ಟೈಮಲ್ಲೇ ನಾವು ಸರಿ ಮಾಡ್ಬಿಡ್ಬೇಕು. ಸರಿ ಮಾಡ್ಲಿಲ್ಲ ಅಂದ್ರೆ ಮುಂದೆ ನಾವ್ ಯಾವ್ದೇ ಕಾರಣಕ್ಕೂ ಸರಿ ಮಾಡಕ್ಕಾಗಲ್ಲ. ಅದರಿಂದ ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡ್ದ. ನಾನು ವಿಡಿಯೋ ಆಫ್ ಮಾಡಿದ ತಕ್ಷಣ ಮತ್ತೆ ಅಳಕ್ ಸ್ಟಾಪ್ ಮಾಡಿದ್ದ. ಇವತ್ತು ಯಾವ್ಯಾವೆಲ್ಲ ಬುಕ್ಸ್ ನಮ್ಮ ಹತ್ರ ಇದೆ, ಬುಕ್ ಕಲೆಕ್ಷನ್ ಕರೆಕ್ಟ್ ತಾನೆ? ನಂದು ಕೆಲವೊಂದ್ಸಲ ಪ್ರೊನೌನ್ಸ್ ಏನು ಹೊರಳಲ್ಲ, ಮಾತು ಬೇಗ ಹೊರಳಲ್ಲ. ಕೆಲವೊಂದು ಪದಗಳು ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಯಾವ್ದೇ ವರ್ಡ್ಸ್ ಆಗ್ಲಿ ಕೆಲವೊಂದು ತಕ್ಷಣ ಮಾತಾಡ್ಬೇಕಾದ್ರೆ ಹೊರಳಲ್ಲ.
ಕೆಲವೊಂದು ಕನ್ನಡದಲ್ಲಿ ಅಧ್ಯಾಯ- ಓದಾಗ್ಲೇ ಅರ್ಥ ಆಗೋದಲ್ವಾ. ಅಧ್ಯಾಯ ಆಕ್ಚುಲಿ ಈ ಬುಕ್ ನಮ್ಗೆ ಕೊಟ್ಟಿದ್ದು ಎಲ್ಲಿ ಗೊತ್ತಾ? ಇಸ್ಕಾನ್. ಇಸ್ಕಾನಲ್ಲಿ ಕೊಟ್ಟಿದ್ದು ನಮ್ಗೆ ಈ ಬುಕ್ ಫ್ರೀ ಆಗಿ ಸಿಕ್ತು. ಫ್ರೀ ಆಗಿ ಅಂತ ಸಿಕ್ತು ಅಂತ ಎಲ್ಲ ಕೇಳಿದ್ರೆ ಕೊಡಲ್ಲ, ಯಾರು ಡೊನೇಷನ್ ಮಾಡ್ತಾರೆ. ಮಾಡಿರ್ತೀವಿ. ಅಂದ್ರೆ ಸ್ವಲ್ಪ ಅಮೌಂಟ್, ಅಂದ್ರೆ ಎಷ್ಟು ಅಮೌಂಟ್ ಅಂತ ಹೇಳೋದ್ ಬೇಡ, ಸ್ವಲ್ಪ ಅಮೌಂಟ್ ಮೇಲೆ ಮಾಡಿದ್ರೆ ಅವರಿಗೆ ಬುಕ್ಸ್ ಗಳು ಕೊಡ್ತಾರೆ. ಕೆಲವು ಸುಮಾರು ಬುಕ್ಸ್ ಗಳು ಕೊಟ್ಟಿದ್ದಾರೆ. ಇದು ಚೇತನಂದ್ ಕಲೆಕ್ಷನ್ಸ್, ಇದು ಅವಾಗ ತಗೊಂಡಿರೋದು. ಇದು ಬಸವಣ್ಣ ವಚನ, ಹಾಗೆ ಇದು ಕೃಷ್ಣ ಪ್ರಜ್ಞೆ ಕೈಪಿಡಿ ಅಂತ ಇದು ಇಸ್ಕಾನಲ್ಲೇ ತಗೊಂಡಿದ್ದು. ನೆಕ್ಸ್ಟ್ ಇದು ಉದ್ಭವ ಗೀತೆ, ಇದು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ತಗೊಂಡು ಗೊತ್ತಾ, ಒಬ್ರು ಬಂದು ಸೇಲ್ ಮಾಡ್ತಾ ಇದ್ರು ಬುಕ್ಸ್ ನ, ಅಲ್ಲಿ ತಗೊಂಡಿದ್ದು ಬುಕ್. ತುಂಬಾ ಚೆನ್ನಾಗಿದೆ ಇದು ಈ ಬುಕ್ ನಾನು ಓದಿದ್ದೀನಿ, ಫುಲ್ ಕಂಪ್ಲೀಟ್ ಮಾಡಿ ಓದಿದ್ದೀನಿ. ಹಾಗೆ ಇವಾಗ ನಾನು ಫಸ್ಟ್ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ರಿಚ್ ಡ್ಯಾಡಿ ಅಂಡ್ ಪೂರ್ ಡ್ಯಾಡಿ. ಈ ಬುಕ್ ಫುಲ್ ದುಡ್ಡನ್ನ ಸೇವ್ ಮಾಡ್ತೀನಿ ಅಂದ್ಬಿಟ್ಟು ತಗೊಬಂದು ಸೇವ್ ಮಾಡ್ಕೊಟ್ಟಿಲ್ವಾ? ಯಪ್ಪ ಹೇಳ್ತಾಳೆ, ಮಾಡಿಲ್ಲ ಸೇವ್. ಸೇವ್ ಮಾಡ್ದೆ ಎಲ್ಲ, ಸೇವ್ ಮಾಡ್ದೆ ಎಲ್ಲ ಆಗ್ತೈತ ಹೇಳಿ? ಸೇವ್ ಮಾಡದ್ಕೆ ತಾನೇ ಎಲ್ಲ ಬರೋದು. ತುಂಬಾ ಚೆನ್ನಾಗಿದೆ, ಓದಿ ಎಲ್ಲರೂ. ರಿಚ್ ಡ್ಯಾಡಿ ಪೂರ್ ಡ್ಯಾಡಿ. ಇದಾದ್ಮೇಲೆ ನಾನ್ ತಗೊಂಡಿದ್ದು ಇದು ಮೂಕಜ್ಜಿಯ ಕನಸುಗಳು, ಇದನ್ನ ಓದಿದೆ. ನೆಕ್ಸ್ಟ್ ಈಗ ಇದನ್ನ ಓದ್ತಾ ಇದೀನಿ, ಹೇಳಿ ಹೋಗೋ ಕಾರಣ. ಯಾಕೋ ಈ ಬುಕ್ ಓದಕ್ಕೆ ಆಗ್ತಾ ಇಲ್ಲ. ಎಲ್ಲ ಹೇಳ್ತಾರೆ ಒಂದ್ ವೀಕ್ ಅಲ್ಲಿ ಓದ್ ಮುಗಿಸ್ಬಿಟ್ಟೆ, ಒಂದ್ ಮಂತ್ ಅಲ್ಲಿ ಓದ್ ಮುಗಿಸ್ಬಿಟ್ಟೆ, 2 days ಅಲ್ಲಿ ಓದ್ ಮುಗಿಸ್ಬಿಟ್ಟೆ ಅಂತ. ಯಾಕದು ಕಂಪ್ಲೀಟ್ ಮಾಡಕ್ ಆಗ್ತಾನೆ ಇಲ್ಲ ನನ್ ಕೈಲಿ ಆ ಬುಕ್ ನ. 335 ಪೇಜಸ್ ಇದೆ, ಆರಾಮಾಗಿ ಓದ್ಬೋದು. ಬಟ್ ನನ್ಗೆ ಟೈಮ್ ಸಾಲ್ತಾ ಇಲ್ಲ, ಮನೆ ಕೆಲ್ಸ, ನಾನ್ ತುಂಬಾ ಜವಾಬ್ದಾರಿ ಇರೋಂತ ಬಿಸ್ನೆಸ್ ಮ್ಯಾನ್, ಸಾರಿ ವುಮ್ಯಾನ್. ಅದ್ರಿಂದ ನಂಗೆ ತುಂಬಾ ಬಿಸಿ ಇದೀನಿ, ಓದಕ್ ಆಗ್ತಾ ಇಲ್ಲ. ಅವಾಗ ನಿಜಲ್ಲೂ ಡಿಸ್ಟರ್ಬ್ ಮಾಡ್ತಾನೆ ಇತ್ತು. ಏನ್ ಮಾಡ್ತಾರೆ ಅಡಿಗೆ? ಬಸ್ಸಾರ್. ಹೇಳಿ ಹೋಗೋ ಕಾರಣ ಬುಕ್ ಜೊತೆನೆ ನಾನು ಈ ಬುಕ್ ಬದುಕನ್ನು ಕಲಿಯಿರಿ ಬುಕ್ ನ ತರಿಸ್ಕೊಂಡೆ. ಇದು ಅವಾಗವಾಗ ಮಧ್ಯ ತೆಗ್ದು ಹೋಗ್ತಾ, ರ್ಯಾಂಡಮ್ ಆಗಿ ತೆಗ್ದು ಓದ್ತಾ ಇರ್ತೀನಿ. ಇದೇನ್ ಕಂಟಿನ್ಯೂಸ್ ಆಗಿ ಓದ್ಬೇಕು ಅಂತ ಏನಿಲ್ಲ. ಇದು ಕೆಲವೊಂದು ಟಾಪಿಕ್ಸ್ ಇರುತ್ತೆ, ಆ ಟಾಪಿಕ್ಸ್ ಪ್ರಕಾರ ಅದನ್ನ ನಾವು ಓದಿದ್ರಾಯ್ತು. ಮಧ್ಯ ಓದ್ತಾ ಇರ್ತೀನಿ ನಾನು. ಆಕ್ಚುಲಿ ಇದು ಕಂಟಿನ್ಯೂಸ್ ಆಗಿ ಓದ್ಬೇಕು, ಬಟ್ ಟಾಪಿಕ್ ಸಪ್ರೇಟ್ ಆಗಿದೆಯಲ್ಲ, ಅದರಿಂದ ಅದೊಂದ್ ಸ್ಟೋರಿ ಅಲ್ಲ, ಫಸ್ಟ್ ಇಂದನು ಲಾಸ್ಟ್ ಗಂಟನೂ ಒಂದ್ ಸ್ಟೋರಿ ಅಲ್ಲ. ಅದರಿಂದ ನಾನೇನ್ ಮಾಡ್ತೀನಿ, ನಂಗೆ ಯಾವ ಟಾಪಿಕ್ ಬೇಕು, ಯಾವ ಟೈಮಲ್ಲಿ ನನ್ ಮೂಡ್ ಹೇಗಿರುತ್ತೆ ಆ ತರ ಟಾಪಿಕ್ ಓಪನ್ ಮಾಡ್ಕೊಂಡು ಅದನ್ನ ಓದ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ಇವ್ರು ತುಂಬಾ ಅಂದ್ರೆ ಯಾರು ಆಧ್ಯಾತ್ಮಿಕವಾಗಿ ಯಾರು ಒಂದು ಮನ್ಸಲ್ಲಿ ಇರುತ್ತೆ ಅವ್ರುಗಳು ತುಂಬಾ ಈ ಬುಕ್ ನ ಲೈಕ್ ಮಾಡ್ತಾರೆ. ನೋಡಿ, ವಿವೇಕಾನಂದರು, ಜಗನ್ನಾಥ. ನಾನ್ ಬುಕ್ಸ್ ಎಲ್ಲ ಓದ್ತೀನಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅಲ್ವಾ? ಸ್ಟಾರ್ಟಿಂಗ್ ಆಶ್ಚರ್ಯ ಪಟ್ರು. ರಾತ್ರಿ 11-12 ಗಂಟೆ ತನಕ ನೆಟ್ ಖಾಲಿ. ಅಂಬಾನಿಗೆ ಲಾಸ್ ಆಗ್ಬಾರ್ದಲ್ಲ, ಅಂಬಾನಿಗೆ ಲಾಸ್ ಆಗ್ಬಿಡುತ್ತಲ್ಲ, ಅಂಬಾನಿಗೆ ಲಾಭ ಆಗ್ಬಿಡುತ್ತಲ್ಲ. 12 ಗಂಟೆ ಒಳಗೆ ನೆಟ್ ಆಫ್ ಮಾಡ್ಬಿಟ್ರೆ, ಅದರಿಂದ 12 ಗಂಟೆವರೆಗೂ ಕಂಪ್ಲೀಟ್ ಖಾಲಿ ಮಾಡಿ ನೆಟ್. ಆಮೇಲೆ ಮಲಗ್ತಾ ಇದ್ದವಳು ಬುಕ್ಸ್ ಹೆಂಗ್ ಓದ್ತಾಳೆ ಅನ್ನೋದು ಸ್ವಲ್ಪ ಆಶ್ಚರ್ಯ. ಇದೊಂದು ಹಳೆ ಬುಕ್, ಚೇತನ್ ಅವ್ರದ್ದು. ಇದು ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆ ಬುಕ್. ಇದು ನಾನು ಓದಿಲ್ಲ, ಇದನ್ ಬಿಟ್ಟು ಬೇರೆ ಎಲ್ಲ ತರ್ಸ್ಕೊಂಡಿದೀನಿ. ಚೆನ್ನಾಗಿದೆ, ಒಟ್ನಲ್ಲಿ ನಾನು ಇನ್ನ ಓದಿಲ್ಲ. ನಂಗೆ ಕರ್ಮದ ಮರೆಯಲ್ಲಿ ಉದ್ಯೋಗ ಅಂತ ಒಂದು ಇವ್ರಿಗೆ ತುಂಬಾ ಆಧ್ಯಾತ್ಮಿಕವಾಗಿರುವಂತ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು, ಅಂತ ಬುಕ್ಸ್ ಗಳು ಓದೋದು ಇವ್ರಿಗೆ ಇಷ್ಟ. ನನ್ಗೆ ಈ ತರ ಕತೆ, ಕಾದಂಬರಿ, ಈ ತರ ಬುಕ್ಸ್ ಗಳು ಓದಕ್ ಇಷ್ಟ. ತುಂಬಾ ಚೆನ್ನಾಗಿದೆ. ಈ ಬುಕ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಅಂತ ಬಂದ್ರೆ ಇದು ಕೃಷ್ಣ ಪ್ರಜ್ಞೆ ಕೈಪಿಡಿ ಅಂತ. ಓದಿ, ತುಂಬಾ ಚೆನ್ನಾಗಿದೆ ಬುಕ್. ಎಲ್ಲಿ ನಾವ್ ಒಂದ್ಸಲ ಪಾಂಡುಪುರಕ್ಕೆ ಹೋಗಿದಾಗ ಅಲ್ಲಿ ರೋಡ್ ಸೈಡ್ ಅಲ್ಲಿ ಕೃಷ್ಣ ಪ್ರಜ್ಞೆ ಸಂತೆಯಲ್ಲಿ ರೋಡ್ ಸೈಡ್ ಅಲ್ಲಿ ಇಸ್ಕಾನ್ ಅವರು ಒಂದು ಬುಕ್ ಸ್ಟಾಲ್ ತರ ಹಾಕೊಂಡ, ಮೊಬೈಲ್ ಬುಕ್ ಸ್ಟಾಲ್ ತರ ಹಾಕೊಂಡಿದ್ರು. ಅದ್ರಲ್ಲಿ ತಗೊಂಡಿದ್ದು ಬುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಕೆಲವ್ರು ಹೇಳ್ತಾರೆ ನಾವ್ ಎಷ್ಟೇ ಕಷ್ಟಪಟ್ರು ಹಾಗೆ ಬೇರೆಯವರೆಲ್ಲ ಏನೇನೋ ಮಾಡ್ತಾರೆ, ಅವರೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ. ಅದು ಆಕ್ಚುಲಿ ಅವರು ಪ್ರೀವಿಯಸ್ ಅಲ್ಲಿ ಏನ್ ಮಾಡಿರ್ತಾರೆ ಅದು ಈ ಜನ್ಮ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದ್ ಆಮೇಲೆ ಹೋಗ್ತಾ 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 ಅದೆಲ್ಲ ಮೈನಸ್ ಆಗುತ್ತೆ. ಆಮೇಲೆ ಅದು ಕರ್ಮದ ಫಲಗಳು ಏನಿರುತ್ತೆ ಅದೆಲ್ಲ ವಾಪಸ್ ಹೊರಗೆ ಬರುತ್ತೆ. ಸೇಮ್ ಇದ್ರ ನಾನು ಏನ್ ಹೇಳ್ದೆ ಅದು ಇದೇ ಬುಕ್ ಇಂದ ನಾವು ಕಲ್ತಿರೋ ಅಂತದ್ದು. ತುಂಬಾ ಚೆನ್ನಾಗಿದೆ, ಓದಿ. ನೆಕ್ಸ್ಟ್ ಬೇರೆ ಬುಕ್ಸ್ ಅಷ್ಟೇ, ಇನ್ಯಾ ಬುಕ್ ತರಲ್ಲ. ಇನ್ ನನ್ ಮಗನ್ ಬುಕ್ಸ್ ಗಳು ಅವ್ನ್ ನಮ್ಗಿಂತ ಅವನ್ ಬುಕ್ಸ್ ಜಾಸ್ತಿ ಇದೆ. ಎಷ್ಟಿದೆ, 1 ನಿಮಿಷ ತೋರಿಸ್ತಿದೀರಿ. ನಮ್ಗಳ ಬುಕ್ಸ್ ಗಿಂತ ನಮ್ಮಿಬ್ರದ್ ಇಷ್ಟೇ ಬುಕ್ಸ್, ಅವನ್ ಬುಕ್ಸ್ ತುಂಬಾ ಇದೆ.
ನೋಡಕ್ ಇಷ್ಟಪ್ಪ ಕಾಣಿಸ್ತಾ ಇರ್ಬೋದು, ನೋಡಿ ಎಷ್ಟ್ ಬುಕ್ಸ್ ಇದೆ ಅಂತ ಅನ್ಬಿಟ್ಟು. ದಿನಾ ಒಂದೊಂದ್ ಬುಕ್ ತಗೊಬರ್ತಾರೆ. ಇದೆ ನೋಡಿ, ರಾಮಾಯಣ ಹೇಳ್ಕೊಡು, ಅಪ್ಪ ನಂಗೆ ರಾಮಾಯಣ ಹೇಳ್ಕೊಡು, ನೆಕ್ಸ್ಟ್ ಅಪ್ಪ ನಂಗೆ ಕೃಷ್ಣ ಹೇಳ್ಕೊಡು. ಹಿಂಗೆ ಇದು ಗ್ರಾಟಿಟ್ಯೂಡ್ ಬುಕ್ಸ್ ಗಳು. ಇದು ಒಂದ್ ಸೆಟ್ ಆಫ್ 6 ಏನೋ ಬರುತ್ತೆ. ಹಾಗೆ ಇದು ಮೈಥಾಲಜಿಕ್ ಬುಕ್ಸ್ ಗಳು, ಇದು ಸೆಟ್ ಆಫ್ 6 ಬರುತ್ತೆ. ಜೊತೆಗೆ ಮಾರಲ್ ಸ್ಟೋರೀಸ್ ಇದು ಒಂದು 12 ಬುಕ್ಸ್ ಏನೋ ಇದೆ. 12 10 ಇದೆ ಇದು ಬುಕ್ಸ್ ಮಾರಲ್ ಸ್ಟೋರೀಸ್. ಅವನಿಗೆ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ನೈಟ್ ಹೋಗಿ ಮಲ್ಕೊಳ್ಬೇಕಾದ್ರೆ ಅವ್ನ ಬುಕ್ ಅಲ್ಲಿ ಯಾವ್ದಾದ್ರು ಒಂದ್ ಕತೆ ಹೇಳೇ ಅವನ್ಗೆ ಮಲಗಿಸ್ಬೇಕು. ನೆಕ್ಸ್ಟ್ ಅವ್ನ್ ಯಾವಾಗ ಫ್ರೀ ಇತ್ತು ಅಂತ ಅಂದ್ರೂ ಅಮ್ಮ ಬುಕ್ ಎತ್ಕೊಂಡ್ ನೋಡ್ತಾನೆ, ಅಮ್ಮ ಈ ಕತೆ ಹೇಳ್ಕೊಡು ನಂಗೆ ಅಂತ. ಅದನ್ನ ಕೇಳೋದಲ್ದೆ ಅದನ್ನ ತಿಳ್ಕೊಂಡು ಅದನ್ನ ಮತ್ತೆ ಯಾವಾಗ್ಲಾರ ಕೂತ್ಕೊಂಡು ಅವ್ನು ಹೇಳ್ತಾ ಇರ್ತಾರೆ. ನಮ್ಗೆ ಅದೇ ಖುಷಿ ಆಗೋದಲ್ಲ ಚೇತನ್. ಖುಷಿ ವಿಷಯ. ಈಗ್ಲಿಂದಾನೇ ಒಂಥರ ಅಭ್ಯಾಸ ನನಗೆ ಮಾಡಿಸ್ಬಿಟ್ಟಿದೀವಿ. ಮಗನ್ ಪ್ರತಿ ಸಲ ಹೇಳ್ತಿರ್ತೀನಿ, ಮಗನೇ ದೇವ್ರು ಕೊಟ್ರೆ ವರಪ್ರಸಾದ ಮಗನೇ ನೀನು ನನ್ಗೆ ನಮ್ಗಳಿಗೆ ಅಂತ. ನಿಜವಾಗ್ಲೂ ಅದ್ ಮಾತ್ರ ಸತ್ಯ. ಫ್ರೆಂಡ್ಸ್, ಈ ಸೀಸರ್ ಬಗ್ಗೆ ಇನ್ಫಾರ್ಮೇಶನ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಯಾರೆಲ್ಲ ಇನ್ನೂ ಚೆಕ್ ಮಾಡಿಲ್ಲ ತಿಳ್ಕೊಳ್ಳಿ ಸೀಸರ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದರಲ್ಲೂ ಮೇನ್ ಆಗಿ ಟೈಲರಿಂಗ್ ಮಾಡ್ತಿರೋರು ಫಸ್ಟ್ ಆಗಿ, ಅದರಲ್ಲೂ ಬಿಗಿನರ್ಸ್ ಇದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಜರ್ನಿಯಾಗಿ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಎಂಡ್ ಮಾಡೋಣ.